ನೋಡಿ, ಹಿತ್ತಾಳೆಯ ಪ್ರಭಾವಳಿ. ಹಿತ್ತಾಳೆಗೆ ಬಂಗಾರ ಬಣ್ಣ ಲೇಪಿತ ಹಿತ್ತಾಳೆಯ ಪ್ರಭಾವಳಿ ಅಂತ ಹೇಳಿ. ಇದಕ್ಕೆ ಹಿಂಬದಿಯಿಂದ ಮರ ಕೊಟ್ಟಿದ್ದೇವೆ, ಎದುರು ಭಾಗದಿಂದ ಹಿತ್ತಾಳೆಯ ಕಲಾಕುಸುರಿ ಕೆಲಸ. ಇದು ಛತ್ರ, ಇದು ಕೀರ್ತಿಮುಖ ಅಂತೇಳಿ. ಈ ಛತ್ರಗಳನ್ನೆಲ್ಲ ರಿಮೂವ್ ಮಾಡ್ಲಿಕ್ಕಾಗತ್ತೆ. ಮತ್ತೆ ಈ ಪತಾಕೆಗಳು ಇದೆಲ್ಲ ರಿಮೂವೇಬಲ್ ಇರುತ್ತೆ. ಆಮೇಲೆ ಇದು ಪ್ರತಿಯೊಂದು ಭಾಗ ಕೂಡ ಈ ಮರದಿಂದ ರಿಮೂವ್ ಮಾಡ್ಲಿಕ್ಕಾಗತ್ತೆ. ಒಂದು 4-5 ವರ್ಷದ ನಂತರ ಕಪ್ಪಾಗುತ್ತೆ ನೋಡಿ, ಹಿತ್ತಾಳೆ ಕಪ್ಪಾದರೆ ಆ ಸಮಯಕ್ಕೆ ಆ ಹಿತ್ತಾಳೆನ್ನೆಲ್ಲ ಈ ಮರದಿಂದ ವಿಂಗಡಿಸಿ ನೀವು ನಿಮ್ಮ ಕೊರಿಯರ್ ಮಾಡಿದರೆ ನಮ್ಮ ವರ್ಕ್ಶಾಪಿಗೆ ನಾವು ಇನ್ನೊಮ್ಮೆ ರೀಪಾಲಿಶ್ ಮಾಡಿ ಗೋಲ್ಡ್ ಕೋಟಿಂಗ್ ಮಾಡಿ ನಿಮಗೆ ಅದೇ ಥರ ಕಳಿಸ್ತೀವಿ. ನೀವು ಅದೇ ತೂತಿಗೆ ಸ್ಕ್ರೂ ಹಾಕಿಬಿಟ್ರೆ ಆಯಿತು. ಸ್ಕ್ರೂ ಅಲ್ಲಿ ಫಿಟ್ಟಿಂಗ್ ಆಗಿರುತ್ತೆ ಮರಕ್ಕೆ. ಯಾವತ್ತೋ ಒಂದು ಕಾಲದಲ್ಲಿ ಮರ ಏನಾದರೂ ಹಾಳಾಯಿತು, ಆ ಸಂದರ್ಭದಲ್ಲೂ ನೀವು ಈ ಸ್ಕ್ರೂಗಳನ್ನೆಲ್ಲ ತೆಗೆದು ಇಂಥದ್ದೇ ಬೇರೆ ಮರ ಮಾಡಿ ಅದಕ್ಕೆ ರೀಫಿಟ್ಟಿಂಗ್ ಮಾಡ್ಬೋದು. ಶಾಶ್ವತವಾಗಿ ಉಳಿಯುವಂಥ ಕೆಲಸ. ನೀವು ನೋಡಿ, ಹಿಂಬದಿಯಿಂದ ಬನ್ನಿ, ತೋರಿಸ್ತೇನೆ. ಹಿಂಬದಿಯಿಂದ ಈ ಥರ ಮರದಲ್ಲಿ ನಾವು ಫಿಟ್ ಮಾಡ್ತೇವೆ. ಒಳ್ಳೆಯ ಮರ, ಸುಮಾರು 50-60 ವರ್ಷಕ್ಕೂ ಆಗುವುದಿಲ್ಲ ಈ ಮರಕ್ಕೆ. ಮುಖ್ಯವಾಗಿ ನೀರು ತಾಗಿಸಬಾರ್ದು, ಮತ್ತೇನು ಮರ ಹಾಳಾಗುವಂಥದ್ದಲ್ಲ. ಕೆಳಗಡೆ ಸ್ಟೀಲ್ ಪಟ್ಟಿ ಕೂರಿಸ್ತೇವೆ. ಅದು ನೀವು ದೇವರ ಪೀಠ ಇದೆಯಲ್ಲ ಅದರ ಮೇಲೆ ಆ ಸ್ಟೀಲ್ ಪಟ್ಟಿಯನ್ನು ಇಟ್ಬಿಟ್ರೆ ಆಯಿತು. ಒಬ್ಬರಿಗೆ ಆರಾಮದಲ್ಲಿ ಎತ್ತಲಿಕ್ಕಾಗತ್ತೆ. ಈ ಥರ ಎತ್ತಿ ಅಭಿಷೇಕ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಎತ್ತಿ ಪೀಠದಿಂದ ಕೆಳಗಿಟ್ಟು ಆಮೇಲೆ ದೇವರಿಗೆ ಅಭಿಷೇಕ ಎಲ್ಲ ಆದ ನಂತರ ಮತ್ತೆ ಪುನಃ ಮೇಲೆ ಪೀಠದ ಮೇಲೆ ಇಟ್ಟು ಬಿಡುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಈ ಪ್ರಭಾವಳಿಗೆ ನೀರು ತಾಗಬಾರ್ದು. ನೀರು ತಾಗಿದರೆ ಹಿತ್ತಾಳೆ ಹಾಳಾಗುತ್ತೆ, ಮರ ಹಾಳಾಗುತ್ತೆ, ಮತ್ತು ಪಾಲಿಶ್ ಕೂಡ ಹೋಗುತ್ತೆ. ಇಲ್ಲ ಅಂದರೆ ಒಂದು 4-5 ವರ್ಷಕ್ಕೆ ಇದು ಪಾಲಿಶ್ ಗೋಲ್ಡ್ ಕೋಟಿಂಗ್ ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ತುಂಬ ಹೂವಿನ ಅಲಂಕಾರ ಎಲ್ಲ ಮಾಡಿದರೂ ಪಾಲಿಶ್ ಬೇಗ ಹೋಗುತ್ತೆ, ಉಪ್ಪಿನಾಂಶ ಇದ್ರೂ ಹೋಗುತ್ತೆ. ಮತ್ತು ಪದೇ ಹೀಗೆ ಮುಡ್ತಾ ಇದ್ರೂ ಕೂಡ ಪಾಲಿಶ್ ಹೋಗುತ್ತೆ. ಒಳ್ಳೆ ಮೇಂಟೈನ್ ಮಾಡಿದರೆ 5 ವರ್ಷಕ್ಕೇನು ತೊಂದರೆ ಇಲ್ಲ. ಈ ಥರ ನಿಮ್ಮದು ಯಾವುದೇ ಏನಾದರೂ ದೇವಸ್ಥಾನಕ್ಕೆ ಪ್ರಭಾವಳಿಗಳು ಏನಾದರೂ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಮಾಡಿಕೊಡ್ತೇವೆ. ಅದೇ ಥರ ನೋಡಿ, ಇದೊಂದು ಸ್ವಲ್ಪ ದೊಡ್ಡದಾದಂತಹ ಪ್ರಭಾವಳಿ, ಸುಮಾರು 10 ಫೀಟ್ ಎತ್ತರ ಉಂಟು. ದೊಡ್ಡ ವಿಗ್ರಹ ಇದೆ ಅಲ್ಲಿ. ಆ ವಿಗ್ರಹಕ್ಕೆ ಹೊಂದಿಕೊಂಡು ನಾವು ಈ ಪ್ರಭಾವಳಿಯನ್ನು ಮಾಡಿದ್ದೇವೆ. ಇದಕ್ಕೆ ನಾವು ಹಿಂಬದಿಯಿಂದ ಮರ ಏನು ಅಳವಡಿಸಿಲ್ಲ, ಪೂರ್ತಿಯಾಗಿ ಹಿಂಬದಿಯಿಂದ ಹಿತ್ತಾಳೆ ಸ್ಟೀಲ್ ಅನ್ನು ಕೊಟ್ಟಿದ್ದೀವಿ. ಸ್ಟೀಲ್ ಸಪೋರ್ಟ್ ಅಲ್ಲಿ ಮಾಡಿದ್ದೀವಿ. ನೋಡಿ, ಇದರದ್ದೊಂದು ವೈಶಿಷ್ಟ್ಯ ನೋಡಿ ಈ ಪ್ರಭಾವಳಿದು. ನಿಮ್ಗೆ ಈಗ ಅಭಿಷೇಕ ಎಲ್ಲ ಮಾಡುವಾಗ ಇದು ಒಬ್ಬರಿಂದ ಎತ್ತಿಡ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ನೀರು ತಾಗಿದ್ರೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ನೋಡಿ ಈ ತರ ಚಕ್ರಗಳನ್ನ ಕೊಟ್ಟು ಹಿಂದೆ ಮುಂದೆ ದೂಡುವ ಹಾಗೆ ಒಬ್ರು ಅರ್ಚಕರಿಗೆ ಮಾಡ್ಲಿಕ್ಕಾಗುತ್ತೆ. ಬೇರೆ ಯಾರಿಗೂ ಸಪೋರ್ಟ್ ಬೇಕಾಗಿಲ್ಲ. ಈ ತರ ಇಲ್ಲಿ ಸ್ವಲ್ಪ ಕಚ್ಕೊಳ್ತಾ ಇದೆ. ಅದು ಬಿಟ್ರೆ ನೆಲ, ಗ್ರಾನೈಟ್ ನೆಲ ಎಲ್ಲ ಇದ್ರೆ ಆರಾಮ್ಸೆ ಒಬ್ರಿಗೆ ಹಿಂದೆ ದೂಡ್ಬಹುದು, ಮುಂದೆ ಎಳಿಬಹುದು. ಈ ತರ ಕೆಲಸ ನಮ್ದೇನು ತುಂಬಾ ದೊಡ್ಡ ವರ್ಕ್ಶಾಪ್ ಆ ಥರ ಇಲ್ಲ. ನಾವೇ ಮನೆಯಲ್ಲಿ ಗೃಹ ಕೈಗಾರಿಕೆ ತರ ಮಾಡುವಂಥದ್ದು. ಒಂದು 5-6 ಜನ ಕೆಲಸಗಾರರಿದ್ದಾರೆ. ಈ ತರ ಕೆಲಸ ಎಲ್ಲ ಬರುತ್ತೆ. ನೋಡಿ, ನೀವು ಏನಾದರೂ ನಿಮ್ದು ಅವಶ್ಯಕತೆ ಇದ್ರೆ ನಮ್ಮನ್ನ ಭೇಟಿ ಮಾಡಿ, ನಾವು ಮಾಡಿಕೊಡ್ತೇವೆ.